ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಈಶಾ ಎಂಬ ತೆಲುಗು ಭಾಷೆಯ ಒನ್ ಆಫ್ ದ ಬೆಸ್ಟ್ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದಲ್ಲಿ ಬರುವ 4 ಜನ ಮೇನ್ ಕ್ಯಾರೆಕ್ಟರ್ಸ್ ಆಗಿರುವ ಫ್ರೆಂಡ್ಸ್ ಗಳಿಗೆ ಈ ಭೂತ ಪ್ರೇತಗಳ ಮೇಲೆ ನಂಬಿಕೆ ಇರೋದಿಲ್ಲ. ಆ ರೀತಿ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿ ಅವರಿಂದ ಹಣ ಸಂಪಾದನೆ ಮಾಡುವ ಸುಳ್ಳು ಸ್ವಾಮಿಗಳನ್ನ ಎಕ್ಸ್ಪೋಸ್ ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸುವ ಕೆಲಸವನ್ನ ಮಾಡ್ತಿರ್ತಾರೆ. ಹೀಗೇನೆ ಒಬ್ಬ ಸ್ವಾಮೀಜಿಯನ್ನ ಸೆಲೆಕ್ಟ್ ಮಾಡಿ ಅವನನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಹೋದಾಗ ಆ ಸ್ವಾಮೀಜಿ ಈ 4 ಜನಕ್ಕೆ ಒಂದು ಚಾಲೆಂಜ್ ಅನ್ನ ಹಾಕ್ತಾನೆ. ಅದೇನಂದ್ರೆ, ಊರಿನ ಜನಗಳು ಭೂತ ಬಂಗಲಿ ಅಂತ ಆ ಕಡೆ ಓಡಾಡೋದಕ್ಕೂ ಭಯಪಡುವ ಒಂದು ಬಂಗಲಿಯನ್ನ ತೋರಿಸಿ ಅದರ ಒಳಗಡೆ 3 ದಿನ ಸ್ಟೇ ಮಾಡಿ, ನಿಮಗೆ ಯಾವುದೇ ತೊಂದರೆ ಆಗದೆ ಬದುಕಿ ವಾಪಸ್ ಬಂದ್ರೆ ನಾನು ಸೋಲನ್ನ ಒಪ್ಪಿಕೊಳ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಳಗಡೆ ಹೋದ ಈ 4 ಜನ ಲಿಟ್ರಲಿ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಪ್ರಾಬ್ಲಮ್ ನ ಒಳಗಡೆ ಸಿಕ್ಕಿ ಹಾಕಿಕೊಳ್ತಾರೆ. ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಟ್ವಿಸ್ಟ್ ಅನ್ನ ಮಾತ್ರ ನೀವು 100% ಯಾವುದೇ ಹಾರರ್ ಮೂವಿಯಲ್ಲೂ ಕೂಡ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಈ ಭೂತ ಪ್ರೇತ ಎಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಆ ಬಂಗಲೆ ಒಳಗಡೆ ಹೋದ ಆ 4 ಜನಕ್ಕೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸ್ಕೂಲ್ಗೆ ಹೋಗುವ 4 ಜನ ಚಿಕ್ಕ ಮಕ್ಕಳು ಮಾತನಾಡ್ತಿರೋದನ್ನ ನೋಡ್ತೀವಿ. ಅದರಲ್ಲಿ ಒಬ್ಬಳು ಹುಡುಗಿ ನಿನ್ನೆ ಸಾಯಂಕಾಲ ನನ್ನ ಅಜ್ಜಿ ಅವರ ಫ್ರೆಂಡ್ಸ್ ಜೊತೆ ಮಾತನಾಡ್ತಿದ್ರು. ಈ ಊರಲ್ಲಿ ಇತ್ತೀಚೆಗೆ ಒಬ್ಬಳು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲಂತೆ. ಆತ್ಮಹತ್ಯೆ ಮಾಡಿಕೊಂಡ ಆ ಹುಡುಗಿಯ ಆತ್ಮ ತನ್ನ ಫ್ರೆಂಡ್ ನ ದೇಹದ ಒಳಗಡೆ ಹೋದ ಕಾರಣ ಆಕೆ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲಂತೆ. ಅದಕ್ಕೆ ಹುಡುಗ ಹೇಳ್ತಾನೆ, ಈ ವಯಸ್ಸಾಗಿರುವ ಅಜ್ಜಿಯಂದರಿಗೆ ಮಾಡೋದಕ್ಕೆ ಬೇರೆ ಏನೋ ಕೆಲಸ ಇರೋದಿಲ್ಲ, ಟೈಮ್ ಪಾಸ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಸುಳ್ಳು ಭೂತ ಪ್ರೇತ ಅಂತ ಕತೆ ಕಟ್ಟಿಕೊಂಡು ಮಾತನಾಡ್ತಿರ್ತಾರೆ, ಇದನ್ನೆಲ್ಲ ನಂಬೇಡಿ ಅಂತ ಬೈತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಅದೇ ಊರಿನ ಒಬ್ಬಳು ಚಿಕ್ಕ ಹುಡುಗಿ ಸ್ಮಶಾನಕ್ಕೆ ಹೋಗಿ ಸಮಾಧಿಯ ಬಳಿ ಕೂತು ವಿಚಿತ್ರವಾಗಿ ಒಬ್ಬಳೆ ಏನೇನೋ ಮಾತನಾಡ್ತಿರ್ತಾಳೆ. ಆ ಹುಡುಗಿಯ ಬಿಹೇವಿಯರ್ ನೋಡಿದ್ರೆ ಆಕೆ ಮೋಸ್ಟ್ಲಿ ಪೊಸೆಸ್ ಆಗಿದ್ದಾಳೆ ಅಂತ ನಮ್ಗೆ ಅನ್ಸುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಚಿಕ್ಕ ಹುಡುಗಿಯ ತಾಯಿ ನನ್ನ ಮಗಳ ದೇಹದ ಒಳಗಡೆ ಯಾವುದೋ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ಅವಳನ್ನ ಕರೆದುಕೊಂಡು ಸ್ವಾಮೀಜಿ ಬಳಿ ಬರ್ತಾಳೆ. ಈಗ ಆ ಸ್ವಾಮೀಜಿ ಆ ಚಿಕ್ಕ ಹುಡುಗಿಯನ್ನ ಕಟ್ಟಿ ಹಾಕಿ ಆಕೆಯ ಮೈ ಮೇಲೆ ಅರಿಶಿನ ಕುಂಕುಮ ಹಾಕಿ ಚಾಟಿಯಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಸ್ವಾಮೀಜಿ ಹಾಗೂ ಇವನ ಶಿಷ್ಯಂದಿರೋ ಹೇಳೋದೇನಂದ್ರೆ, ಆ ಚಿಕ್ಕ ಹುಡುಗಿ ಯಾರ ಸಮಾಧಿಯ ಬಳಿ ಹೋಗಿ ಕೂತಿದ್ಲೋ ಆ ಜಾಗದಲ್ಲಿ ಇತ್ತೀಚೆಗೆ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಒಬ್ಬಳು ಮಹಿಳೆಯ ದೇಹವನ್ನ ಹೂತು ಹಾಕಲಾಗಿರುತ್ತೆ. ಸೊ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಮಹಿಳೆಯ ಪ್ರೇತಾತ್ಮನೆ ಈ ಹುಡುಗಿಯ ದೇಹದ ಒಳಗಡೆ ಸೇರಿಕೊಂಡಿದೆ ಅಂತ ಟಾರ್ಚರ್ ಮಾಡ್ತಿರ್ತಾರೆ. ಹೀಗೆ ಆ ಸ್ವಾಮೀಜಿ ಕಡ್ಡಿ ಹಾಕಿ ತುಂಬಾ ಹೊತ್ತು ಹೊಡೆದ ಕಾರಣ ಕೊನೆಗೂ ಆ ಹುಡುಗಿ ಸತ್ತೇ ಹೋಗ್ತಾಳೆ. ಆಗ ಸ್ವಾಮೀಜಿ ಆ ಹುಡುಗಿಯ ದೇಹದ ಒಳಗಡೆ ಸೇರಿಕೊಂಡಿದ್ದ ಪ್ರೇತಾತ್ಮನೆ ಆಕೆಯನ್ನ ಸಾಯಿಸಿ ಬಿಡ್ತು ಅಂತ ಎಲ್ಲರಿಗೂ ಹೇಳ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಚಿತ್ರದ ಮೊದಲ ಸೀನ್ನಲ್ಲಿ ನಾವು ನೋಡಿದ ಆ 4 ಜನ ಬೆಸ್ಟ್ ಫ್ರೆಂಡ್ಸ್ ಆಗಿರುವ ನಯನ, ಕಲ್ಯಾಣ್, ವಿನಯ್ ಹಾಗೂ ಅಪರ್ಣ ಅಲ್ಲಿಗೆ ಬರ್ತಾರೆ. ಈ 4 ಜನ ಈಗ ಬೆಳೆದು ದೊಡ್ಡವರಾಗಿರ್ತಾರೆ. ಹಾಗೂ ಸತ್ತು ಹೋದ ಆ ಚಿಕ್ಕ ಹುಡುಗಿ ನಯನಳ ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ನಯನ ಮಲಗಿರುವಾಗ ಈಕೆ ರೂಮ್ ನಲ್ಲಿ ಏನೋ ವಿಚಿತ್ರವಾದ ಶಬ್ದ ಕೇಳುತ್ತೆ. ಎದ್ದು ನೋಡಿದ್ರೆ ನೆಲದ ಮೇಲೆ ರಕ್ತಸಿಕ್ತವಾಗಿರುವ ಹೆಜ್ಜೆ ಗುರುತುಗಳು ಮೂಡಿರುತ್ತವೆ. ಅವುಗಳನ್ನೇ ಫಾಲೋ ಮಾಡ್ತಾ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಕರ್ಟನ್ ಹಿಂದೆ ಒಬ್ಬಳು ಚಿಕ್ಕ ಹುಡುಗಿ ನಿಂತಿರ್ತಾಳೆ. ನಯನ ತುಂಬಾನೇ ಹೆದರಿಕೊಳ್ತಲೆ ಆ ಕರ್ಟನ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಸತ್ತು ಹೋಗಿರುವ ಆ ಹುಡುಗಿಯ ಪ್ರೇತಾತ್ಮ ಅಲ್ಲಿರುತ್ತೆ. ಒಂದೇ ಸರಿ ಬೆಚ್ಚಿ ಬಿದ್ದ ನಯನ ಜೋರಾಗಿ ಕಿರುಚಿಕೊಳ್ತಾಳೆ ಹಾಗೂ ನಯನಗೆ ಎಚ್ಚರವಾಗುತ್ತೆ. ಅಂದ್ರೆ ಇಷ್ಟೊತ್ತು ನಾವು ನೋಡಿದ್ದು ನಯನಗೆ ಬಿದ್ದಿದ್ದ ಒಂದು ಕೆಟ್ಟ ಕನಸಾಗಿರುತ್ತೆ. ಬೆಳಗಾಗ್ತಿದ್ದ ಹಾಗೆ ತನ್ನ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿ ಸತ್ತು ಹೋದ ಆ ಹುಡುಗಿಯನ್ನ ಮರೆಯೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದ್ರೆ ಆ ಹುಡುಗಿಯ ತಾಯಿ ಕಳೆದ ಹಲವು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ಲು. ಆ ಹುಡುಗಿಗೆ ರಾತ್ರಿ ಹೊತ್ತು ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇತ್ತು. ಆದ್ರೆ ಊರಿನ ಜನಗಳು ಹಾಗೂ ಆ ಸ್ವಾಮೀಜಿ ಸೇರ್ಕೊಂಡು ಆ ಹುಡುಗಿಯ ದೇಹದ ಒಳಗಡೆ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ಕೊನೆಗೂ ಆಕೆಯನ್ನ ಸಾಯಿಸಿ ಬಿಟ್ರು. ಜಗತ್ತಲ್ಲಿ ಇದೇ ರೀತಿ ಮೂಢನಂಬಿಕೆಗಳನ್ನ ನಂಬಿಸಿ ಜನರಿಗೆ ಮೋಸ ಮಾಡಿ ಅವರಿಂದ ಹಣ ಸಂಪಾದನೆ ಮಾಡುವ ಕಳ್ಳ ಸ್ವಾಮೀಜಿಗಳಿದ್ದಾರೆ, ಅವರನ್ನ ಎಕ್ಸ್ಪೋಸ್ ಮಾಡಬೇಕು. ಈಕೆ ಮಾತಿಗೆ ಕಲ್ಯಾಣ್, ವಿನಯ್ ಹಾಗೂ ಅಪರ್ಣ ಸರಿ ಅಂತ ಒಪ್ಪಿಕೊಳ್ತಾರೆ. ನಂತರದ ಸೀನ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ, ನಯನ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ಸ್ವಾಮೀಜಿಯೊಬ್ಬ ಕಳ್ಳ ಸ್ವಾಮೀಜಿ ಅಂತ. ಈತ ಜನರ ಭಯವನ್ನೇ ಬಂಡವಾಳ ಮಾಡಿಕೊಂಡು ಭೂತ ಪ್ರೇತ ಬಿಡಿಸ್ತೀನಿ ಅಂತ ಅವರಿಂದ ಹಣ ವಸೂಲಿ ಮಾಡ್ತಿರ್ತಾನೆ. ಅಷ್ಟಕ್ಕೂ ಇವರ ಸ್ಟ್ರಾಟಜಿ ಏನಾಗಿರುತ್ತೆ ಅಂದ್ರೆ, ಈ ಸ್ವಾಮೀಜಿಯ ಅಸಿಸ್ಟೆಂಟ್ಗಳು ಬೇರೆ ಬೇರೆ ಊರಿಗೆ ಹೋಗಿ ಯಾರ್ಯಾರು ಯಾವ್ಯಾವ ರೀತಿ ಸತ್ತಿದ್ದಾರೆ ಅಂತ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಿರ್ತಾರೆ. ನಂತರ ಊರಲ್ಲಿ ನಡೆಯುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇತ್ತೀಚೆಗೆ ಸತ್ತಿರೋರ ಪ್ರೇತಾತ್ಮನೆ ಕಾರಣ ಅಂತ ಜನರು ಭಯ ಪಡುವ ಹಾಗೆ
ಹೀಗೆ ಮಾಡ್ತಿರ್ತಾರೆ. ಈಗ ಇವನನ್ನ ಅರೆಸ್ಟ್ ಮಾಡಿಸೋದಕ್ಕೆ ನಯನ ಹಾಗೂ ಅಪರ್ಣ ಒಂದು ಪ್ಲಾನ್ ಮಾಡಿ ಸ್ಟಿಂಗ್ ಆಪರೇಷನ್ ಮಾಡಿಸಿ ಇವನನ್ನ ಅರೆಸ್ಟ್ ಮಾಡಿಸ್ತಾರೆ. ನಂತರ ಇದೇ ರೀತಿ ಮತ್ತೊಂದು ದರ್ಗಾದಲ್ಲಿ ಜನರಿಗೆ ಭಯಪಡಿಸಿ ಅವರಿಂದ ಹಣ ವಸೂಲಿ ಮಾಡ್ತಿದ್ದ ಮತ್ತೊಬ್ಬ ಬಾಬಾನನ್ನ ಕೂಡ ಎಕ್ಸ್ಪೋಸ್ ಮಾಡಿ ಅರೆಸ್ಟ್ ಮಾಡಿಸ್ತಾರೆ. ಮುಂದುವರೆದು ಸಮಾಜದಲ್ಲಿ ಭೂತ ಪ್ರೇತ ಅಂತ ಯಾರ್ಯಾರು ಜನರಿಗೆ ಮೋಸ ಮಾಡ್ತಿರ್ತಾರೋ ಅವರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅರೆಸ್ಟ್ ಆಗುವ ಹಾಗೆ ಮಾಡಿಸ್ತಾರೆ. ಹೀಗೆ 4 ಜನ ಮಾಡ್ತಿದ್ದ ಕೆಲಸ ಎಲ್ಲ ಕಡೆ ವೈರಲ್ ಆಗಿ ತುಂಬಾನೇ ಫೇಮಸ್ ಆಗ್ತಾರೆ. ಈಗಲೇ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನು ಅಂದ್ರೆ ಅಪರ್ಣ ಹಾಗೂ ವಿನಯ್ ಇಬ್ಬರು ಕೂಡ ಗಂಡ ಹೆಂಡತಿ ಹಾಗೂ ಅಪರ್ಣ ಈಗ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಮತ್ತೊಂದು ಕಡೆ ಕಲ್ಯಾಣ್ ನಯನಾಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದು ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಬಾರದೆ ವೆಯ್ಟ್ ಮಾಡ್ತಿರ್ತಾನೆ. ವಿನಯ್ ಕಲ್ಯಾಣ್ಗೆ ಹಲವಾರು ಬಾರಿ ಹೇಳಿರ್ತಾನೆ ಧೈರ್ಯ ಮಾಡಿ ಪ್ರಪೋಸ್ ಮಾಡುವಂತ, ಆದ್ರೆ ಕಲ್ಯಾಣಿ ಹೆದರಿಕೊಂಡು ಸುಮ್ಮನಿರ್ತಾನೆ. ಈಗ ನೆಕ್ಸ್ಟ್ ತಾವು ಯಾವ ಸ್ವಾಮೀಜಿಯನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಿದ್ದಾಗ ಆದಿದೇವ್ ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ಇವನನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ರಿಸರ್ಚ್ ಮಾಡಿದಾಗ ಇವನ ಕೇಸ್ ಸ್ವಲ್ಪ ಡಿಫರೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ದೇವ್ ಈ ಹಿಂದೆ ಅಮೆರಿಕದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ನ್ಯೂರೋ ಸರ್ಜನ್. ದೇವ್ ತನ್ನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಅಮೆರಿಕದಲ್ಲೇ ವಾಸ ಮಾಡ್ತಿದ್ದ. ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಇವನ ಹೆಂಡತಿ ತನ್ನ ನಾಲಿಗೆಯನ್ನ ಕಟ್ ಮಾಡಿಕೊಂಡು ಸತ್ತು ಹೋದ್ಲು. ಪೊಲೀಸರು ದೇವ್ನ ಮೇಲೆ ಅನುಮಾನ ಪಟ್ಟು ಅರೆಸ್ಟ್ ಮಾಡಿದ್ರು. ಆದ್ರೆ ಯಾವುದೇ ಸಾಕ್ಷಿಗಳು ಸಿಗದ ಕಾರಣ ಆತ ರಿಲೀಸ್ ಆದ. ಸದ್ಯ ದೇವ್ ಭಾರತಕ್ಕೆ ವಾಪಸ್ ಬಂದು ಆಂಧ್ರ ಹಾಗೂ ಒರಿಸ್ಸಾ ಬಾರ್ಡರ್ ನಲ್ಲಿ ಭೂತ ಪ್ರೇತಗಳನ್ನ ಬಿಡಿಸುವ ಸ್ವಾಮೀಜಿಯಾಗಿ ಕೆಲಸ ಮಾಡ್ತಿದ್ದಾನಂತೆ. ಈಗ ಎಲ್ಲರಿಗೂ ಈ ಕೇಸ್ ತುಂಬಾನೇ ಕ್ಯೂರಿಯಸ್ ಅನ್ಸಿ ಅಷ್ಟಕ್ಕೂ ದೇವ್ನ ಹೆಂಡತಿಗೆ ಏನಾಯ್ತು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾರೆ. ಆಗ ಒಂದು ವಿಡಿಯೋದಲ್ಲಿ ಅಷ್ಟಕ್ಕೂ ದೇವ್ನ ಹೆಂಡತಿ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ತೋರಿಸಲಾಗಿರುತ್ತೆ. ಒಂದು ರಾತ್ರಿ ದೇವ್ನ ಹೆಂಡತಿ ಪೊಸೆಸ್ ಆಗಿರುವ ರೀತಿ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ತನ್ನ ನಾಲಿಗೆಯನ್ನ ತಾನೇ ಕುಯ್ದುಕೊಂಡು ಸತ್ತು ಹೋಗಿರ್ತಾಳೆ. ಆ ವಿಡಿಯೋ ನೋಡಿದ 4 ಜನಕ್ಕೆ ತುಂಬಾನೇ ಶಾಕ್ ಆಗುತ್ತೆ. ಹೆದರಿಕೊಂಡ ಅಪರ್ಣ ಈ ದೇವ್ನ ಕೇಸ್ ಯಾಕೋ ಡೇಂಜರ್ ಅಂತ ಅನ್ನಿಸ್ತಿದೆ, ನಾವು ಬೇರೆ ಯಾರನ್ನಾದ್ರೂ ಎಕ್ಸ್ಪೋಸ್ ಮಾಡೋಣ, ಇವನ ತಂಟೆಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ಆದ್ರೆ ನಯನ, ಕಲ್ಯಾಣ್ ಹಾಗೂ ವಿನಯ್ ಮಾತ್ರ ಇಲ್ಲ ಅಪರ್ಣ, ಈ ಕೇಸ್ ಯಾಕೋ ಮಿಸ್ಟೀರಿಯಸ್ ಅಂತ ಅನ್ನಿಸ್ತಿದೆ. ಫಾರಿನ್ ನಲ್ಲಿ ಡಾಕ್ಟರ್ ಆಗಿದ್ದ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಸ್ವಾಮೀಜಿ ಆಗೋದಕ್ಕೆ ಏನಾದ್ರೂ ರೀಸನ್ ಇರ್ಬೇಕಲ್ವಾ, ನಾವು ಈ ದೇವ್ನನ್ನ ಎಕ್ಸ್ಪೋಸ್ ಮಾಡಿ ಇವನ ರಿಯಾಲಿಟಿ ಏನು ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡೋಣ ಅಂತ ಒಪ್ಪಿಸುತ್ತಾರೆ. ಹೀಗೆ ಅಪರ್ಣ ಎಷ್ಟೇ ಬೇಡ ಅಂದ್ರೂ ಕೂಡ ಮೂವರು ಸೇರಿ ಅವಳನ್ನ ಫೋರ್ಸ್ ಮಾಡಿ ಕಾರಿನಲ್ಲಿ ತಮ್ಮ ಜೊತೆ ಕರೆದುಕೊಂಡು ಹೊರಡುತ್ತಾರೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಒಂದು ಚಿಕ್ಕ ಹಳ್ಳಿಯಲ್ಲಿ ತನ್ನ ಗಂಡ ಹಾಗೂ ಮಗನ ಜೊತೆ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರುವ ಪುಣ್ಯವತಿ ಎಂಬ ಒಬ್ಬಳು ಮಹಿಳೆಯನ್ನ ನೋಡ್ತೀವಿ. ತಮ್ಮ ಸಂಬಂಧಿಕರ ಮದುವೆ ಇದ್ದ ಕಾರಣ ಪುಣ್ಯವತಿ ತನ್ನ ಗಂಡ ಹಾಗೂ ಮಗನ ಜೊತೆ ಬೈಕ್ ನಲ್ಲಿ ಹೊರಡುತ್ತಾಳೆ. ಮತ್ತೊಂದು ಕಡೆ ರವಿ ಎಂಬ ಆದಿವಾಸಿಯ ಮಗಳ ದೇಹದ ಒಳಗಡೆ ಪ್ರೇತಾತ್ಮ ಸೇರಿಕೊಂಡಿದೆ ಅಂತ ಅವಳನ್ನ ಕರೆದುಕೊಂಡು ಆ ಸ್ವಾಮೀಜಿ ದೇವ್ನ ಬಳಿಗೆ ಬರ್ತಿರುತ್ತಾನೆ. ಈ ಕಡೆ 4 ಜನ ಮಾತನಾಡ್ತಾ ಕಾರ್ನಲ್ಲಿ ಘಾಟ್ ಸೆಕ್ಷನ್ ನ ಬಳಿ ಬರ್ತಿರುವಾಗ ಪುಣ್ಯವತಿ ಹಾಗೂ ಅವಳ ಗಂಡ ಬರ್ತಿದ್ದ ಬೈಕ್ ಸಡನ್ ಆಗಿ ಕಾರಿಗೆ ಅಡ್ಡ ಬಂದು ಬಿಡುತ್ತೆ. ಕಲ್ಯಾಣ್ ಆಕ್ಸಿಡೆಂಟ್ ಅನ್ನ ತಪ್ಪಿಸೋದಕ್ಕೆ ಅಂತ ತಕ್ಷಣವೇ ಕಾರ್ನ ಸ್ಟೀರಿಂಗ್ ಅನ್ನ ಪಕ್ಕಕ್ಕೆ ತಿರುಗಿಸಿ ಬಿಡುತ್ತಾನೆ. ಆದ್ರೆ ಪುಣ್ಯವತಿಯ ಗಂಡ ಗಾಬರಿಯಲ್ಲಿ ಸಡನ್ ಆಗಿ ಬೈಕ್ ಅನ್ನ ಪಕ್ಕಕ್ಕೆ ತಿರುಗಿಸಿದ ಕಾರಣ ಹಿಂದೆ ಕೂತಿದ್ದ ಪುಣ್ಯವತಿ ಕೆಳಗಡೆ ಕಣಿವೆಯಲ್ಲಿ ಬಿದ್ದು ಬಿಡುತ್ತಾಳೆ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಆದಿವಾಸಿ ರವಿ ತನ್ನ ಮಗಳನ್ನ ಕರೆದುಕೊಂಡು ದೇವ್ನ ಬಳಿಗೆ ಹೋಗ್ತಿರ್ತಾನೆ. ಪುಣ್ಯವತಿ ಕೆಳಗಡೆ ಬಿದ್ದಿರೋದನ್ನ ನೋಡಿ ತಕ್ಷಣವೇ ಆಕೆಯನ್ನ ಕಾಪಾಡಬೇಕು ಅಂತ ಕೆಳಗಡೆ ಇಳಿದು ಹೋಗ್ತಾನೆ. ಆದ್ರೆ ಶಾಕಿಂಗ್ಲಿ ಈತ ಕೆಳಗಡೆ ಹೋಗಿ ಪುಣ್ಯವತಿಯನ್ನ ಕಾಪಾಡಬೇಕು ಅನ್ನೋಷ್ಟರಲ್ಲಿ ಆಕೆ ಸತ್ತು ಹೋಗಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಆ ರವಿಯ ಫ್ಯಾಮಿಲಿ ಹಾಗೂ ಈ 4 ಜನ ಆ ಸ್ವಾಮೀಜಿ ದೇವ್ನ ಬಳಿಗೆ ಬಂದಿರ್ತಾರೆ. ಆದ್ರೆ ನಮ್ಗೀಗ ಗೊತ್ತಾಗೋದೇನಂದ್ರೆ ಈ ಸ್ವಾಮೀಜಿ ದೇವ್ ಎಲ್ಲ ಸ್ವಾಮೀಜಿಗಳ ರೀತಿ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿರೋದಿಲ್ಲ. ತನ್ನ ಬಳಿಗೆ ಕರೆದುಕೊಂಡು ಬರುವ ಜನರಿಗೆ ಏನಾದ್ರೂ ಮೆಡಿಕಲ್ ಪ್ರಾಬ್ಲಮ್ ಇದ್ರೆ ಅವರನ್ನ ಯಾರಾದ್ರೂ ಒಳ್ಳೆ ಡಾಕ್ಟರ್ಗಳ ಬಳಿ ಕಳುಹಿಸಿ ಕೊಡ್ತಿರ್ತಾನೆ. ಒಂದು ವೇಳೆ ಯಾರಿಗಾದ್ರೂ ನಿಜವಾಗಿ ಭೂತ ಪ್ರೇತಗಳಿಂದ ತೊಂದರೆ ಆಗ್ತಿದ್ರೆ ಪೂಜೆ ಮಾಡಿ ಅವರಿಗೆ ಪರಿಹಾರ ಕೊಡ್ತಿರ್ತಾನೆ. ಹೀಗೆ ಆದಿವಾಸಿ ರವಿಯ ಮಗಳನ್ನ ಚೆಕ್ ಮಾಡಿದಾಗ ಆಕೆಗೆ ಯಾವುದೇ ಭೂತ ಪ್ರೇತದಿಂದ ತೊಂದರೆ ಇಲ್ಲ. ಆಕೆಗೆ ಮೆಂಟಲಿ ಪ್ರಾಬ್ಲಮ್ ಇದ್ದ ಕಾರಣ ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋಗಿ ಅಂತ ಅಡ್ವೈಸ್ ಮಾಡ್ತಾನೆ. ಹೀಗೆ ದೇವ್ ಜೊತೆ ಮಾತನಾಡ್ತಿದ್ದ ರವಿ ಅಲ್ಲೇ ನಿಂತಿದ್ದ 4 ಜನರನ್ನ ನೋಡ್ತಿದ್ದ ಹಾಗೇನೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟಕ್ಕೂ ಆ ರವಿ ಯಾಕೆ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ. ತಕ್ಷಣವೇ ಅಲ್ಲಿಗೆ ಬಂದ ದೇವ್ ಆ ರವಿಯನ್ನ ಕಂಟ್ರೋಲ್ ಮಾಡಿ
ಇವರನ್ನ ಕಾಪಾಡ್ತಾನೆ. ನಂತರ ಎಲ್ಲರೂ ಅಲ್ಲಿಂದ ಹೋದ ಮೇಲೆ 4 ಜನ ಆ ಸ್ವಾಮೀಜಿ ದೇವ್ನ ಬಳಿ ಬಂದು, ಸರ್, ಅಮೆರಿಕದಲ್ಲಿ ಫೇಮಸ್ ಬ್ರೈನ್ ಸರ್ಜನ್ ಆಗಿದ್ದ ನೀವು ಇಲ್ಲಿ ಸ್ವಾಮೀಜಿ ಅಂತ ಜನರಿಗೆ ಮೋಸ ಮಾಡ್ತಿದ್ದೀರಾ. 16 ವರ್ಷ ಸೈನ್ಸ್ ಓದಿ ಡಾಕ್ಟರ್ ಆಗಿದ್ದ ನೀವೇ ಈ ಭೂತ ಪ್ರೇತಗಳನ್ನ ನಂಬಿ ಜನರಿಗೂ ಅದನ್ನೇ ನಂಬುವ ಹಾಗೆ ಮಾಡ್ತಿದ್ದೀರಲ್ಲ ಅಂತ ಬೈತಾರೆ. ಅದಕ್ಕೆ ದೇವ್ ನಗುತ್ತಾ, ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ನಡೆಯುವ ಘಟನೆಗಳು ಇವನ್ನೆಲ್ಲ ನಂಬುವ ಹಾಗೆ ಮಾಡುತ್ತವೆ. ಮನುಷ್ಯನಿಗೆ ಕೇವಲ ಮೆಂಟಲಿ ಅಥವಾ ಫಿಸಿಕಲ್ ಪ್ರಾಬ್ಲಮ್ ಮಾತ್ರ ಇರೋದಿಲ್ಲ, ಕೆಲವೊಂದು ಸಾರಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ತೊಂದರೆಗಳು ಕೂಡ ಎದುರಾಗುತ್ತವೆ. ಆ ರೀತಿ ಕಣ್ಣಿಗೆ ಕಾಣದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಂತಾನೆ ನಾನು ಸ್ವಾಮೀಜಿ ಆಗಿರೋದು ಅಂತ ಹೇಳ್ತಾನೆ. ಮುಂದುವರೆದು, ನನ್ನ ಹೆಂಡತಿಗೆ ಆದ ಪರಿಸ್ಥಿತಿ ಬೇರೆ ಯಾರಿಗೋ ಎದುರಾಗಬಾರ್ದು ಅಂತಾನೆ ನಾನು ಸ್ವಾಮೀಜಿ ಆಗಿರೋದು ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈ 4 ಜನ ಮಾತ್ರ ಎಷ್ಟೇ ಹೇಳಿದ್ರು ಕೂಡ ಈ ಭೂತ ಪ್ರೇತ ಇಲ್ಲ ಅಂತಾನೆ ವಾದ ಮಾಡ್ತಿರ್ತಾರೆ. ಅದಕ್ಕೆ ದೇವ್, ಸರಿ, ಹಾಗಾದ್ರೆ ಈ ಭೂತ ಪ್ರೇತಗಳು ಇರೋದು ನಿಜ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಅವರನ್ನ ಒಂದು ಹಳೆಯ ಕಾಲದ ಭೂತ ಬಂಗಲೆ ಬಳಿ ಕರೆದುಕೊಂಡು ಬರ್ತಾನೆ. ನೀವೀಗ ಬಂದಿರುವ ಈ ಬಂಗಲೆ ಎಲ್ಲರೂ ಹೆದರಿಕೊಳ್ಳುವ ತುಂಬಾನೇ ಡೇಂಜರಸ್ ಆಗಿರುವ ಹಾಂಟೆಡ್ ಬಂಗಲೆ. ಈ ಜಾಗದಲ್ಲಿ ಮೊದಲೇ ಏನೋ ತೊಂದರೆ ಇತ್ತು ಅನ್ಸುತ್ತೆ, ಯಾಕಂದ್ರೆ ಈ ಬಂಗಲೆಯನ್ನ ಕಟ್ಟುತ್ತಿರುವಾಗ್ಲೇ ಮೇಸ್ತ್ರಿ ಕೆಲಸ ಮಾಡ್ತಿದ್ದ ಇಬ್ಬರನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ನಂತೆ. ಆದ್ರೆ ಇದನ್ನ ಇಗ್ನೋರ್ ಮಾಡಿದ ಈ ಬಂಗಲೆಯ ಓನರ್ ಕೆಲವು ತಿಂಗಳ ನಂತರ ಇಲ್ಲಿ ವಾಸ ಮಾಡೋದಕ್ಕೆ ಅಂತ ತನ್ನ ಫ್ಯಾಮಿಲಿ ಸಮೇತ ಶಿಫ್ಟ್ ಆದ್ನಂತೆ. ಆದ್ರೆ ಏನಾಯ್ತೋ ಏನೋ, ಈ ಮನೆಗೆ ಶಿಫ್ಟ್ ಆದ ಅದೇ ದಿನ ರಾತ್ರಿ ತನ್ನ ಇಡೀ ಫ್ಯಾಮಿಲಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ನಂತೆ. ಇದಾಗಿ ಕೆಲವು ವರ್ಷಗಳ ನಂತರ ಕಡಿಮೆ ಬೆಲೆಗೆ ಈ ಬಂಗಲೆ ಸಿಕ್ಕ ಕಾರಣ ಇದನ್ನ ರೆಸಾರ್ಟ್ ಮಾಡಬೇಕು ಅಂತ ಮತ್ತೊಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿದ್ನಂತೆ. ಹೀಗೆ ಈ ಬಂಗಲೆಯನ್ನ ಪರ್ಚೇಸ್ ಮಾಡಿದ ನಂತರ ಆ ವ್ಯಕ್ತಿ ಕೂಡ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಬಂಗಲೆಯ ಮೇಲಿನಿಂದ ಕೆಳಗಡೆ ಹಾರಿ ಸತ್ತೋದ್ನಂತೆ. ಅಂದಿನಿಂದ ಈ ಬಂಗಲೆಯ ಸುತ್ತಮುತ್ತ ಕೂಡ ಓಡಾಡೋದಕ್ಕೆ ಊರಿನ ಜನಗಳು ಹೆದರಿಕೊಳ್ತಾರೆ. ನಾನು ಚೆಕ್ ಮಾಡಿದಾಗ ಮೊದಲಿಗೆ ಈ ಬಂಗಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆ ಮೇಸ್ತ್ರಿಯ ಪ್ರೇತಾತ್ಮವೇ ಎಲ್ಲರನ್ನ ಬಲಿ ಪಡೆದುಕೊಳ್ತಿದೆ. ನೀವು ಇಷ್ಟೊತ್ತು ಈ ಭೂತ ಪ್ರೇತ ಎಲ್ಲ ಕೂಡ ಸುಳ್ಳು ಅಂತ ವಾದ ಮಾಡ್ತಿದ್ರಲ್ವಾ, ನಾನು ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ. ಈ ಮನೆಯಲ್ಲಿ 3 ದಿನ ಸ್ಟೇ ಆಗಿ ಏನೂ ಆಗದೆ ವಾಪಸ್ ಜೀವಂತವಾಗಿ ಬದುಕಿ ಬಂದ್ರೆ ನೀವು ಹೇಳಿದ್ದನ್ನ ನಾನು ಒಪ್ಪಿಕೊಳ್ತೀನಿ. ಹಾಗೂ ಇನ್ಮುಂದೆ ಈ ಭೂತ ಪ್ರೇತಗಳನ್ನ ಬಿಡಿಸುವ ಸ್ವಾಮೀಜಿ ಕೆಲಸವನ್ನ ಕೂಡ ಬಿಟ್ಟು ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಈಗ ಮೊದಲೇ ಇವನ್ನೆಲ್ಲ ನಂಬದ ಆ 4 ಜನ ಇವನ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ 3 ದಿನ ಸ್ಟೇ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಈಗ ದೇವ್ ಇವರ ಜೀವಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಆ ಬಂಗಲೆಯ ಸುತ್ತ ಅಷ್ಟದಿಗ್ಬಂಧನ ಹಾಕ್ತಾನೆ. ಹಾಗೂ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಈ ದಿಗ್ಬಂಧನ ದಾಟಿ ಹೊರಗಡೆ ಹೋಗೋ ಆಗಿಲ್ಲ ಅಂತ ವಾರ್ನ್ ಮಾಡ್ತಾನೆ. ಸರಿ ಅಂತ 4 ಜನ ಒಳಗಡೆ ಬರ್ತಾರೆ. ಆದ್ರೆ ಅಪರ್ಣಗೆ ಈಗಲೂ ಕೂಡ ತುಂಬಾನೇ ಭಯ ಆಗ್ತಿರುತ್ತೆ. ಅದಕ್ಕೆ ಮಿಕ್ಕವರು ಹೇಳೋದೇನಂದ್ರೆ, ಅಪರ್ಣ, ನಿನ್ಗೇನೆ ಗೊತ್ತಲ್ವಾ, ಅದೇ ಒಬ್ಬ ನ್ಯೂರೋ ಸರ್ಜನ್ ಆಗಿದ್ದಂತ ವ್ಯಕ್ತಿ. ಆತ ಬೇಕಂತಲೇ ನಮ್ಮನ್ನ ಹೆದರಿಸೋದಕ್ಕೆ ಈ ಬಂಗಲೆಯ ಬಗ್ಗೆ ಸುಳ್ಳು ಸುಳ್ಳು ಕತೆಗಳನ್ನ ಹೇಳ್ತಿದ್ದಾನೆ ಅಷ್ಟೇ. ಆದ್ರೆ ನಾವು 3 ದಿನ ಧೈರ್ಯವಾಗಿ ಈ ಬಂಗಲೆಯಲ್ಲಿ ಸ್ಟೇ ಮಾಡಿ ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋಣ. ಈಗ ಅಪರ್ಣ ಸರಿ ಅಂತ ಆ ಬಂಗಲೆಯ ಹಿಂದೆ ಬಂದಾಗ ದೇವ್ ಹೇಳಿದ ಹಾಗೆ ಈ ಬಂಗಲೆಯಲ್ಲಿ ಹಿಂದೆ ನಡೆದ ಕೊಲೆಗಳ ವಿಜುವಲ್ಗಳು ಕಾಣಿಸುತ್ತವೆ. ಅಂದ್ರೆ ಮೇಸ್ತ್ರಿ ತನ್ನ ಜೊತೆ ಕೆಲಸ ಮಾಡ್ತಿರುವ ವ್ಯಕ್ತಿಗಳನ್ನ ಕೊಲೆ ಮಾಡ್ತಿರೋದು, ನಂತರ ಈ ಬಂಗಲೆಯನ್ನ ಪರ್ಚೇಸ್ ಮಾಡಿದ ವ್ಯಕ್ತಿಗಳು ಸಾಯ್ತಿರೋದೆಲ್ಲ ಕಾಣಿಸ್ತಿರುತ್ತೆ. ಹೆದರಿಕೊಂಡ ಅಪರ್ಣ ಜೋರಾಗಿ ಕಿರುಚಿಕೊಳ್ತಾಳೆ. ತಕ್ಷಣ ವಿನಯ್ ಅಲ್ಲಿಗೆ ಓಡಿ ಬಂದು ನೋಡಿದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಅಪರ್ಣ, ನೀನು ಹೆದರಿಕೊಂಡು ಅದರ ಬಗ್ಗೆನೇ ಯೋಚನೆ ಮಾಡ್ತಿರುವ ಕಾರಣ ಏನೇನೋ ವಿಜುವಲ್ಗಳು ಕಾಣಿಸುತ್ತಿವೆ, ಹೆದರಿಕೊಳ್ಳದೆ ಧೈರ್ಯವಾಗಿರು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಪರ್ಣಗೆ ಚರ್ಮ ಸುಡ್ತಿರುವ ವಾಸನೆ ಬರುತ್ತೆ. ಅದಕ್ಕೆ ವಿನಯ್ ಇದೊಂದು ಹಳೆಯ ಕಾಲದ ಬಂಗಲೆಯಾಗಿರೋ ಕಾರಣ ಆ ರೀತಿ ವಾಸನೆ ಬರ್ತಿರ್ಬಹುದು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ನಯನ ಹಾಗೂ ಕಲ್ಯಾಣ್ ಆ ದಿಗ್ಬಂಧನ ದಾಟ್ಬೇಡಿ ಅಂತ ಹೇಳಿದ್ರು ಕೂಡ ಮಾತನಾಡ್ತಾ ಅದನ್ನ ದಾಟಿ ಬಂದು ಬಿಟ್ಟಿರ್ತಾರೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ ಒಂದು ದೊಡ್ಡ ಬಾವಲಿ ಇನ್ನೇನೋ ಇವರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಅನ್ನೋಷ್ಟರಲ್ಲೇ ವಿಚಿತ್ರವಾಗಿ ಸತ್ತು ಹೋಗುತ್ತೆ. ಈ ಕಡೆ ದೇವ್ ಆ ಆದಿವಾಸಿ ರವಿಯನ್ನ ಒಂದು ಕಡೆ ಕೂಡಿ ಹಾಕಿ ಯಾರನ್ನೇನೋ ಯಾಕೆ ಆ ರೀತಿ ನಡೆದುಕೊಂಡೆ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಪುಣ್ಯವತಿಯ ಆತ್ಮ ರವಿಯ ದೇಹದ ಒಳಗಡೆ ಸೇರಿಕೊಂಡಿರುತ್ತೆ. ತನ್ನ ಸಾವಿಗೆ ಆ 4 ಜನನೇ ಕಾರಣ ಅಂತ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿರ್ತಾಳೆ. ಈ ಕಡೆ ಆ 4 ಜನ ಬಂಗಲೆಯಲ್ಲಿ ಮಲಗಿರುವಾಗ ಮತ್ತೆ ಅಪರ್ಣಗೆ ಯಾರದ್ದೋ ಚರ್ಮ ಸುಡ್ತಿರುವ
ರೀತಿ ಕೆಟ್ಟ ವಾಸನೆ ಬರುತ್ತೆ. ಎಚ್ಚರವಾಗಿ ಎದ್ದು ನೋಡಿದ್ರೆ ಇವಳ ಮುಂದೆ ಶಾಕಿಂಗ್ಲಿ ಒಂದು ಭಯಾನಕವಾದ ಹಾಗೂ ವಿಕಾರವಾದ ಆಕೃತಿ ನಿಂತಿರುತ್ತೆ. ಸಡನ್ ಆಗಿ ಇವಳ ಕಡೆ ತಿರುಗಿದಾಗ ಅದರ ಮುಖ ನೋಡೋದಕ್ಕೆ ತನ್ನ ರೀತಿನೇ ಕಾಣಿಸುತ್ತೆ. ಹೆದರಿಕೊಂಡ ಅಪರ್ಣ ಜೋರಾಗಿ ಕಿರುಚಿಕೊಳ್ತಾಳೆ. ತಕ್ಷಣವೇ ಎಲ್ಲರೂ ಎಚ್ಚರವಾಗ್ತಾರೆ. ಈಕೆ ಹೇಳಿದ ಹಾಗೆ ಬಂಗಲೆಯಲ್ಲಿ ತಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ದಾರಾ ಅಂತ ನೋಡ್ತಾರೆ. ಆದ್ರೆ ಯಾರು ಕೂಡ ಇರೋದೇ ಇಲ್ಲ. ಎಲ್ಲರೂ ಆಕೆಗೆ ಸಮಾಧಾನ ಮಾಡಿ ಮಲಗಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ನಯನಗೂ ಕೂಡ ಕೆಟ್ಟ ವಾಸನೆ ಬಂದು ಎಚ್ಚರವಾಗುತ್ತೆ. ಎದ್ದು ನೋಡಿದ್ರೆ ಶಾಕಿಂಗ್ಲಿ ಇವಳ ಮುಂದೆ ಕೂಡ ಒಂದು ವಿಕಾರವಾದ ಆಕೃತಿ ನಿಂತಿರುತ್ತೆ. ಹೆದರಿಕೊಂಡು ತಕ್ಷಣವೇ ಕಲ್ಯಾಣನ್ನ ಕರೆದು ಅಪರ್ಣ ಹೇಳಿದ ಹಾಗೆ ನನಗೂ ಕೂಡ ಒಂದು ಭಯಾನಕವಾದ ಆಕೃತಿ ಕಾಣಿಸ್ತು ಅಂತ ಹೇಳ್ತಾಳೆ. ಈಗ ಕಲ್ಯಾಣ್ ಚೆಕ್ ಮಾಡಿದಾಗ ಇವನಿಗೂ ಕೆಟ್ಟ ವಾಸನೆ ಬರ್ತಿರೋದು ಕನ್ಫರ್ಮ್ ಆಗುತ್ತೆ. ಮೋಸ್ಟ್ಲಿ ಅದೇವ್ ನಮಗೆ ಹ್ಯಾಲುಸಿನೇಟ್ ಆಗ್ಲಿ ಅಂತ ಏನಾದ್ರೂ ಡ್ರಗ್ಸ್ ಅನ್ನ ಗಾಳಿಯಲ್ಲಿ ಮಿಕ್ಸ್ ಮಾಡ್ತಿರ್ಬಹುದಾ ಅಂತ ಬಂಗಲೆಯನ್ನೆಲ್ಲ ಹುಡುಕ್ತಾರೆ. ಆಗ ಒಂದು ಜಾಗದಲ್ಲಿ ವಿಭೂತಿ ರೀತಿಯ ಪೌಡರ್ ಅನ್ನ ಕೆಳಗಡೆ ಹಾಕಿರೋದನ್ನ ನೋಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ದೇವ್ಗೆ ಆ ಬಂಗಲೆಯ ಬಳಿ ಬರೋದಕ್ಕೆ ಹೇಳ್ತಾರೆ. ನಯನ ತುಂಬಾನೇ ಕೋಪದಲ್ಲಿ ನಮ್ಮನ್ನ ಹೆದರ್ಸ್ಬೇಕು ಅಂತ ವಿಭೂತಿಯಲ್ಲಿ ಏನೋ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಆ ಬಂಗಲೆಯ ಒಳಗಡೆ ಹಾಕಿದ್ಯಾ, ಅದರಿಂದಾಗಿ ನಮಗೆ ಹ್ಯಾಲುಸಿನೇಷನ್ ಆಗ್ಲಿ ಅಂತಾನೆ ಅಲ್ವಾ ಇದನ್ನೆಲ್ಲ ಮಾಡ್ತಿರೋದು ಅಂತ ಬೈತಾಳೆ. ಅದಕ್ಕೆ ದೇವ್ ಹೇಳ್ತಾನೆ, ನಾನ್ ಯಾಕೆ ಆ ರೀತಿ ಮಾಡ್ಲಿ, ಇಲ್ಲಿರುವ ಪ್ರೇತಾತ್ಮಗಳಿಂದ ನಿಮಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಪೂಜೆ ಮಾಡಿರುವ ವಿಭೂತಿಯನ್ನ ಬಂಗಲೆಯ ಸುತ್ತಮುತ್ತ ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ನಯನ, ನಾವು ನಿಮ್ಮ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಈ ಬಂಗಲೆಯಲ್ಲಿ ನೀನು ಹಾಕಿರುವ ವಿಭೂತಿಯನ್ನ ಹಾಗೂ ಪೂಜೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಈಗ ಎಷ್ಟೇ ಹೇಳಿದ್ರು ಇವರು ಅರ್ಥ ಮಾಡಿಕೊಳ್ಳದಿದ್ದಾಗ ದೇವ್ ಬೇರೆ ದಾರಿ ಇಲ್ಲದೆ ತಾನು ಹಾಕಿದ್ದ ವಿಭೂತಿಯನ್ನ ಹಾಗೂ ದಿಗ್ಬಂಧನವನ್ನ ತೆಗೆದು ಹಾಕ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ 4 ಜನ ವಾಕಿಂಗ್ ಮಾಡೋದಕ್ಕೆ ಅಂತ ಬಂಗಲೆಯಿಂದ ಹೊರಗಡೆ ಬರ್ತಾರೆ. ಈಗ ಅಪರ್ಣ ವಾಕಿಂಗ್ ಮಾಡ್ತಾ ಆಕಾಶದ ಕಡೆ ನೋಡಿದಾಗ ಆಕಾಶದಲ್ಲಿ ಒಂದು ರೀತಿಯ ಟನಲ್ ಓಪನ್ ಆಗಿರೋದು ಈಕೆಗೆ ಮಾತ್ರ ಕಾಣಿಸ್ತಿರುತ್ತೆ. ಅದನ್ನೇ ನೋಡ್ತಿರುವಾಗ ಇವರನ್ನ ನೋಡ್ತಿದ್ದ ಹಾಗೇನೆ ಸುತ್ತಮುತ್ತ ಇದ್ದ ಸಾಕು ಪ್ರಾಣಿಗಳು ತುಂಬಾನೇ ಹೆದರಿಕೊಂಡು ಕಿರುಚಾಡೋದಕ್ಕೆ ಶುರು ಮಾಡುತ್ತವೆ. ಇದನ್ನೆಲ್ಲ ನೋಡಿದ 4 ಜನಕ್ಕೆ ಅಷ್ಟಕ್ಕೂ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಈಗ ಮೊದಲೇ ಹೆದರಿಕೊಂಡಿದ್ದ ಅಪರ್ಣ ಮತ್ತಷ್ಟು ಹೆದರಿಕೊಂಡು ತಕ್ಷಣವೇ ಇಲ್ಲಿಂದ ಹೊರಟು ಹೋಗೋಣ ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಪರ್ಣ ಇನ್ನೊಂದು ದಿನ ಈ ಬಂಗಲೆಯಲ್ಲಿ ಸ್ಟೇ ಮಾಡಿದ್ರೆ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರೂ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ, ನೀವು ಬೇಕಾದ್ರೆ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿ ಬನ್ನಿ, ನಾನು ಈಗಲೇ ಹೊರಟು ಹೋಗ್ತೀನಿ ಅಂತ ಡೋರ್ ಅನ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಅದೇವ್ನ ಕಸ್ಟಡಿಯಲ್ಲಿದ್ದ ಆದಿವಾಸಿ ರವಿ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿರ್ತಾನೆ. ಈಗ ರವಿಯನ್ನ ನೋಡಿದ 4 ಜನಕ್ಕೆ ಮತ್ತಷ್ಟು ತಲೆ ಕೆಡುತ್ತೆ. ಅಷ್ಟಕ್ಕೂ ಯಾರೀತ ನಮ್ಮನ್ಯಾಕೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ತುಂಬಾನೇ ಹೆದರಿಕೊಳ್ತಾರೆ. ರವಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಸ್ವಾಮೀಜಿ ದೇವ್ ಅಲ್ಲಿಗೆ ಬಂದು ಮತ್ತೆ ಅವನನ್ನ ಕಂಟ್ರೋಲ್ ಮಾಡ್ತಾರೆ. ನಂತರ ಆ ರವಿಯ ದೇಹದ ಒಳಗಡೆ ಪುಣ್ಯವತಿಯ ಆತ್ಮ ಸೇರಿಕೊಂಡಿದೆ ಅಲ್ವಾ, ಅದರ ಬಗ್ಗೆ ಇವರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೀವು ನನ್ನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಿರುವಾಗ ರಸ್ತೆಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಒಬ್ಬಳು ಮಹಿಳೆ ಕಣಿವೆಗೆ ಬಿದ್ದು ಹೋದ್ಲಲ್ವಾ, ನೀವು ಆಕ್ಸಿಡೆಂಟ್ ನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪುಣ್ಯವತಿ ಎಂಬ ಮಹಿಳೆಯ ಸಾವಿಗೆ ಕಾರಣವಾಗಿದ್ದೀರಾ. ಆ ಪುಣ್ಯವತಿಯ ಆತ್ಮನೆ ಈ ರವಿಯ ದೇಹದ ಒಳಗಡೆ ಸೇರಿಕೊಂಡು ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ 4 ಜನಕ್ಕೆ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ದೇವ್ 4 ಗೊಂಬೆಗಳನ್ನ ಸಮಾಧಿಯ ಒಳಗಡೆ ಇಟ್ಟು ಏನೋ ರಿಚುವಲ್ ಅನ್ನ ಮಾಡ್ತಿರ್ತಾನೆ. ಈ ಕಡೆ ಬಂಗಲೆಯಲ್ಲಿದ್ದ ವಿನಯ್ಗೆ ಒಂದು ರೀತಿ ಕಪ್ಪು ಬಣ್ಣದ ಆಕೃತಿ ತನ್ನ ಬಳಿ ಬರ್ತಿರೋ ರೀತಿ ಕಾಣಿಸುತ್ತೆ. ಅದೇನು ಅಂತ ನೋಡ್ತಿರುವಾಗ್ಲೇ ಆಕೃತಿ ಇವನನ್ನ ಎಳೆದುಕೊಂಡು ಹೊರಟೋಗುತ್ತೆ. ಅಲ್ಲೇ ಇದ್ದ ಅಪರ್ಣಗೆ ಎಚ್ಚರವಾದಾಗ ವಿನಯ್ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಹೆದರಿಕೊಂಡ ಅಪರ್ಣ ತಕ್ಷಣವೇ ಕಲ್ಯಾಣ್ ಹಾಗೂ ನಯನ ಬಳಿ ಬಂದು ಯಾವುದೋ ಒಂದು ಕಪ್ಪು ಬಣ್ಣದ ಆಕೃತಿ ವಿನಯ್ನನ್ನ ಎಳೆದುಕೊಂಡು ಹೊರಟೋಯ್ತು ಅಂತ ಹೇಳ್ತಾಳೆ. ಈಗ ಕಲ್ಯಾಣ್ ಹಾಗೂ ನಯನಾಗೆ ಈಕೆ ಯಾವುದರ ಬಗ್ಗೆ ಮಾತನಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗೋದಿಲ್ಲ. ಏನಾಯ್ತು ಅಂತ ನೋಡ್ತಿರುವಾಗ್ಲೇ ಶಾಕಿಂಗ್ಲಿ ಹಿಂದಿನಿಂದ ಬಂದ ಒಂದು ಕಪ್ಪು ಬಣ್ಣದ ಆಕೃತಿ ಅಪರ್ಣಳನ್ನ ಕೂಡ ಎಳೆದುಕೊಂಡು ಹೊರಟೋಗುತ್ತೆ. ಈ ಬಾರಿ ಇದನ್ನ ಕಣ್ಣಾರೆ ನೋಡಿ ಒಂದೇ ಸರಿ ಬೆಚ್ಚಿ ಬಿದ್ದ ಕಲ್ಯಾಣ್ ತಕ್ಷಣವೇ ನಯನಾಳನ್ನ ಕರೆದುಕೊಂಡು ಬಂಗಲೆಯಿಂದ ಹೊರಗಡೆ ಓಡಿ ಬರುತ್ತಾನೆ. ಈಗ ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮುಂದೆ ಒಂದು ದೊಡ್ಡ ಕೆರೆ ಇರುತ್ತೆ. ಗಾಬರಿಯಾಗಿದ್ದ ನಯನ, ಕಲ್ಯಾಣ್ ಏನಾಯ್ತು
ಇವತ್ತು ನನ್ನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ಯಾ? ಬಂಗಲಿಯಲ್ಲಿದ್ದ ವಿನಯ್ ಹಾಗೂ ಅಪರ್ಣಗೆ ಏನಾಯ್ತು ಅಂತ ವಿಚಾರಿಸ್ತಾಳೆ. ನಯನ ಅಪರ್ಣ ಹೇಳಿದ್ದು ನಿಜ. ಆಕೆಯನ್ನ ಒಂದು ಕಪ್ಪು ಬಣ್ಣದ ಆಕೃತಿ ಎಳೆದುಕೊಂಡು ಹೋಗಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಆ ಬಂಗಲಿಯಲ್ಲಿ ಖಂಡಿತ ಪ್ರೇತಾತ್ಮಗಳು ಇರೋದು ನಿಜ. ಅವುಗಳೇ ಅಪರ್ಣ ಹಾಗೂ ವಿನಯ್ನನ್ನ ಸಾಯಿಸಿ ಬಿಟ್ವು ಅಂತ ಹೇಳ್ತಾನೆ. ಕಲ್ಯಾಣ್, ಏನ್ ಹೇಳ್ತಿದ್ಯಾ? ನೀನು ಕೂಡ ಈ ಭೂತ ಪ್ರೇತಗಳನ್ನ ನಂಬೋದಕ್ಕೆ ಶುರು ಮಾಡ್ದ ಅಂತ ನಯನ ಬೈತಾಳೆ. ಅಷ್ಟರಲ್ಲೇ ಅಪರ್ಣ ಹಾಗೂ ವಿನಯ್ನನ್ನ ಎಳೆದುಕೊಂಡು ಹೋಗಿದ್ದ ಆ ಕಪ್ಪು ಬಣ್ಣದ ಆಕೃತಿ ಕಲ್ಯಾಣನ್ನ ಕೂಡ ಎಳೆದುಕೊಂಡು ಕೆರೆಯ ಒಳಗಡೆ ಹೊರಟೋಗುತ್ತೆ. ನಯನಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ವಾಮೀಜಿ ದೇವ್ ಬರ್ತಾನೆ. ದೇವ್ಗೆ ಕೈ ಮುಗ್ದು, ನೀನು ಹೇಳಿದ ಹಾಗೆ ಚಾಲೆಂಜ್ ನಲ್ಲಿ ನಾವು ಸೋತು ಹೋದ್ವಿ, ದಯವಿಟ್ಟು ಕಲ್ಯಾಣನ್ನ ಕಾಪಾಡು ಅಂತ ಬೇಡಿಕೊಳ್ತಾಳೆ. ಏಕೆ ಹೀಗೆ ಬೇಡಿಕೊಳ್ತಿರುವಾಗ್ಲೇ ಆ ಕಡೆ ಕೆರೆಯಲ್ಲಿ ಕಲ್ಯಾಣ್ ಕೊನೆಗೂ ಮುಳುಗಿ ಸತ್ತು ಹೋಗ್ತಾನೆ. ಸ್ನೇಹಿತರೆ, ಈಗ ದೇವ್ ನಯನಗೆ ರಿವೀಲ್ ಮಾಡುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ? ನಯನ, ನೀನು, ಕಲ್ಯಾಣ್, ವಿನಯ್ ಹಾಗೂ ಅಪರ್ಣ ನೀವು ಮೂವರು ಕೂಡ ಸತ್ತು ಹೋಗಿ ಆಗಲೇ 3 ದಿನ ಆಗಿದೆ. 3 ದಿನದ ಹಿಂದೆ ನನ್ನನ್ನ ಮೀಟ್ ಮಾಡೋದಕ್ಕೆ ಅಂತ ಕಾರ್ ನಲ್ಲಿ ಬರ್ತಿರುವಾಗ ಘಾಟ್ ಸೆಕ್ಷನ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ವಾ? ಆಕ್ಸಿಡೆಂಟ್ ನಲ್ಲಿ ನಿಮ್ಮ ಕಾರ್ ಬೆಟ್ಟದಿಂದ ಕೆಳಗಡೆ ಬಿದ್ದು ನೀವು ಕೂಡ ಆನ್ ದ ಸ್ಪಾಟ್ ಸತ್ತು ಹೋಗಿದ್ದೀರಾ. 3 ದಿನದಿಂದ ನಾವೆಲ್ಲ ಬದುಕಿದ್ದೀವಿ ಅಂದುಕೊಂಡಿರೋದು ನಿಮ್ಮ ಫಿಸಿಕಲ್ ಬಾಡಿ ಅಲ್ಲ, ಅದು ನಿಮ್ಮ ಆತ್ಮ ಮಾತ್ರನೇ. ನೀವು ಸತ್ತು ಈಗಾಗಲೇ 3 ದಿನ ಆಗಿರುವ ಕಾರಣ ಮೃತ್ಯು ದೇವತೆ ನಿಮ್ಮ ಒಬ್ಬೊಬ್ಬರ ಆತ್ಮವನ್ನೇ ಕರೆದುಕೊಂಡು ಹೋಗ್ತಿದೆ. ಆಕ್ಸಿಡೆಂಟ್ ನಲ್ಲಿ ಬೈಕ್ ನಲ್ಲಿ ಬರ್ತಿದ್ದ ಪುಣ್ಯವತಿ ಕೂಡ ಸತ್ತು ಹೋದ್ಲು. ಆದ್ರೆ ಆತ್ಮವಾಗಿದ್ದ ಪುಣ್ಯವತಿಗೆ ನಿಮ್ಮ ಆತ್ಮ ಕಾಣಿಸಿದ್ದ ಕಾರಣವೇ ರವಿಯ ದೇಹದ ಒಳಗಡೆ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ನಾನು ರವಿಯನ್ನ ಕೂಡಿ ಹಾಕಿ ವಿಚಾರಿಸಿದಾಗ್ಲೇ ನಿಜವಾಗಿಯೂ ನಡೆದಿರೋದು ಏನು ಅಂತ ಅರ್ಥ ಆಯ್ತು. ಸ್ನೇಹಿತರೆ, ಆ ದಿನ ಕಾರು ಬೆಟ್ಟದಿಂದ ಕೆಳಗಡೆ ಬಿದ್ದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಸತ್ತು ಹೋಗಿರ್ತಾರೆ. ಕಾರು ಬ್ಲಾಸ್ಟ್ ಆದಾಗ ಅಪರ್ಣಳ ದೇಹ ಸುಟ್ಟಿದ್ದ ಕಾರಣ ಆಕೆ ಸತ್ತ ನಂತರ ಆಕೆಯ ಆತ್ಮಕ್ಕೆ ಆಗಾಗ ಸುಟ್ಟಿರುವ ಕೆಟ್ಟ ವಾಸನೆ ಬರ್ತಿರುತ್ತೆ. ಇವರು ಸಡನ್ ಆಗಿ ಸತ್ತಿದ್ದ ಕಾರಣ ಇವರ ಆತ್ಮ ತಾವು ಸತ್ತಿದ್ದೀವಿ ಅಂತ ಒಪ್ಪಿಕೊಳ್ಳೋದಕ್ಕೇನೆ ರೆಡಿ ಇರೋದಿಲ್ಲ. ಸೊ ಪ್ರಕೃತಿ ಇವರು ಸತ್ತಿದ್ದಾರೆ ಅಂತ ಹಿಂಟ್ ಕೊಡೋದಕ್ಕೇನೆ ಆಕಾಶದಲ್ಲಿ ಒಂದು ರೀತಿ ಪೋರ್ಟಲ್ ಓಪನ್ ಆದ ರೀತಿ, ಹಾಗೂ ಇವರು ವಾಕಿಂಗ್ ಮಾಡ್ತಿರುವಾಗ ಸಾಕು ಪ್ರಾಣಿಗಳು ಇವರನ್ನ ನೋಡಿ ಹೆದರಿಕೊಳ್ತಿರುವ ರೀತಿ, ಹಾಗೂ ಬಾವಲಿ ಇವರ ಬಳಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಸಾಯೋ ರೀತಿ ಹಿಂಟ್ ಅನ್ನ ಕೊಟ್ಟಿರುತ್ತೆ. ಈಗ ದೇವ್ ಹೇಳ್ತಾನೆ, ಯಾವಾಗ ನಿಮ್ಮ ಆತ್ಮ 3 ದಿನ ಆದ್ರೂ ಭೂಮಿಯಿಂದ ಹೋಗ್ಲಿಲ್ವೋ ಆಗಲೇ ಮೃತ್ಯು ದೇವತೆ ಇಲ್ಲಿಗೆ ಬಂದು ನಿಮ್ಮ ಆತ್ಮಗಳನ್ನ ಕರೆದುಕೊಂಡು ಹೋಗ್ತಿದೆ. ಈಗ ಕೊನೆಯದಾಗಿ ಉಳಿದಿರೋದು ನಿನ್ನ ಆತ್ಮ ಮಾತ್ರ, ನೀನು ಕೂಡ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಈಗ ಎಮೋಷನಲ್ ಆದ ನಯನ ಕೊನೆಯವರೆಗೆ ನನ್ನ ತಾಯಿ ಹಾಗೂ ತಂಗಿಯನ್ನ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಇವಳ ಕೊನೆಯ ಆಸೆಯನ್ನ ಈಡೇರಿಸಬೇಕು ಅಂತ ದೇವ್ ಇವಳ ಆತ್ಮವನ್ನ ಕರೆದುಕೊಂಡು ಇವಳ ಮನೆಯವರ ಬಳಿಗೆ ಹೋಗ್ತಾನೆ. ನೋಡಿದ್ರೆ ಆಗಲೇ ಇವಳ ಮನೆಯವರು ಇವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪಿಂಡವನ್ನ ಬಿಡ್ತಿರ್ತಾರೆ. ಅದನ್ನೆಲ್ಲ ನೋಡಿದ ಮೇಲೂ ಕೂಡ ನಯನಾಳ ಆತ್ಮ ಇಲ್ಲ, ನಾನು ಭೂಮಿಯಿಂದ ಹೋಗೋದಿಲ್ಲ ಅಂತ ದೇವ್ಗೆ ಹೇಳುತ್ತೆ. ಹಾಗೂ ಈ ಚಿತ್ರದ ಪಾರ್ಟ್ 2ಗೆ ಲೀಡ್ ಕೊಟ್ಟು ಈ ಚಿತ್ರವನ್ನ ಇಲ್ಲಿಗೆ ಮುಗಿಸಲಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.